ಹಾಯ್ ಫ್ರೆಂಡ್ಸ್, ರಶ್ಮಿಕಾ ಫುಡ್ ವ್ಲಾಗ್ ಯಾರು ನೋಡ್ತಿದ್ದೀರಾ ಹೊಸಬ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಿರೋದು ಮಶ್ರೂಮ್ ಹೇಗೆ ಕ್ಲೀನ್ ಮಾಡೋದು ಅಂತ. ನಮ್ಮ ಹೊಲದಲ್ಲಿ ಮಶ್ರೂಮ್ ಸಿಕ್ಕಿತ್ತು, ರಾಜು ಅವ್ರು ಕಿತ್ಕೊಂಬಂದಿದ್ರು. ಅದನ್ನು ನಾನಿವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಕೆಲವರಿಗೆ ಕ್ಲೀನ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ, ಹಾಗಾಗಿ ನಾನು ಇದನ್ನು ತೋರಿಸ್ಕೊಡ್ತಾಯಿದ್ದೀನಿ. ಇದು ಹುಲ್ಲಣಬೆ ಅಂತಾರೆ ಹಳ್ಳಿ ಕಡೆ ಎಲ್ಲ. ನಿಮ್ಮ ಕಡೆ ಒಂದೊಂದು ಊರಲ್ಲಿ ಒಬ್ಬೊಬ್ರು ಒಂದೊಂದು ಥರ ಹೆಸರು ಇರುತ್ತೆ. ನಿಮ್ಮ ಕಡೆ ಏನಂತ ಹೆಸರು ಇರುತ್ತೆ ಕಮೆಂಟ್ ಮಾಡಿ ಹೇಳಿ. ಇದನ್ನೆಲ್ಲ ಚೆನ್ನಾಗಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿಲ್ದಿರೋದನ್ನೆಲ್ಲ ಬಿಸಾಕ್ಬಿಡ್ತೀನಿ. ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಕರಿ ಅನ್ನುತ್ತೆ ಸಾಂಬಾರೆಲ್ಲ ಮಾಡೋವಾಗ. ಏನು ಬೇಕಾದರೂ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಗ್ರೇವಿ ಮಾಡ್ಬೋದು, ಬಿರಿಯಾನಿ ಮಾಡ್ಬೋದು, ಕಬಾಬ್ ಮಾಡ್ಬೋದು. ಜಾಸ್ತಿ ಸಿಕ್ಕಿದ್ರೆ ಕಬಾಬ್ ಎಲ್ಲ ಮಾಡ್ಬೋದು. ಆಮೇಲೆ ಮರ ಅಣಬೆ ಅಂತಾರೆ, ಮರದಲ್ಲಿ ಬೆಳೆಯುವಂಥ ಮಶ್ರೂಮು. ಅದು ನಮಗೆ ಹೋದ ವರ್ಷ ಸಿಕ್ಕಿತ್ತು, ಈ ವರ್ಷ ಯಾಕೂ ಸಿಗಲಿಲ್ಲ. ಅದು ಸಿಕ್ಕಿದ್ರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೆ. ಡೈಲಿ ನಮ್ಮ ಹೊಲದಲ್ಲಿ ಒಂದು 2 ವಾರದಿಂದ ಮಶ್ರೂಮ್ ಸಿಗ್ತಾನೆ ಇದೆ. ನನಗೆ ಬೇರೆ ಹುಷಾರಿರಲಿಲ್ಲ, ರಾಜು ಅವರೇ ಅಡುಗೆ ಎಲ್ಲ ಮಾಡ್ತಾಯಿದ್ರು, ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ತಲೆಭಾರ ಜ್ವರ ಬಂದುಬಿಟ್ಟಿತ್ತು. ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್, ಲೇಟಾಗೆ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ. ನೋಡಿ, ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿಲ್ದಿರೋದನ್ನೆಲ್ಲ ನಾನು ರಿಮೂವ್ ಮಾಡ್ತಾಯಿದ್ದೀನಿ, ತೆಗೆದುಬಿಡ್ತಿದ್ದೀನಿ. ಅದು ಚೆನ್ನಾಗಿಲ್ಲ ನೋಡಿ, ವೈಟಿಗಿರಬೇಕು. ವೈಟಿಗಿದ್ರೆ ಚೆನ್ನಾಗಿದೆ ಅಂತ. ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಚೆನ್ನಾಗಿಲ್ದಿರೋದನ್ನೆಲ್ಲ ನಾವು ಬಿಸಾಕ್ಬಿಡೋಣ, ಅದನ್ನೆಲ್ಲ ಹಾಕೋದು ಬೇಡ. ನೋಡಿ, ಇವಾಗ ಇದನ್ನು ಕೈಯಲ್ಲಿ ಬೇಕಾದರೂ ಹೀಗೆ ವಾಶ್ ಮಾಡ್ಬೋದು. ಅದು ಮಾಡೋದಕ್ಕೆ ಆ ಥರ ಆಗಲ್ಲ ಅಂದವರು ನೋಡಿ, ಚಾಕಲ್ಲೂ ಕೂಡ ನೀವು ಇದು ಮಾಡ್ಬೋದು. ನಾನು ಬೇರೆಲ್ಲ ಏನಿದೆ ಅದನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಚಾಕಲ್ಲಿ ನೋಡಿ ನಾನು ಹೇಗೆ ರಿಮೂವ್ ಮಾಡ್ತಾಯಿದ್ದೀನಿ, ಗಲೀಜು ಎಲ್ಲ ಆ ಥರ ರಿಮೂವ್ ಮಾಡ್ಕೋಬೋದು. ನೋಡಿ, ಈ ಥರ ರಿಮೂವ್ ಮಾಡಬೇಕು. ಮಶ್ರೂಮ್ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದರಲ್ಲಿ ವಿಟಮಿನ್ ಬಿ ಇರುತ್ತೆ, ತುಂಬಾ ಒಳ್ಳೆಯದು. ಪೈಲ್ಸ್ ಆಗಿರೋರು ಕೂಡ ತಿನ್ಬೋದು. ಇದು ಚಿಕನ್ನು ಆ ಥರ ಎಲ್ಲ ತಿನ್ನಲೇಬಾರ್ದು ಅಂತ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಎಲ್ಲ ಮಾಡಿರ್ತಾರಲ್ಲ, ಅಂಥವರು ಕೂಡ ಮಶ್ರೂಮ್ನ ತಿನ್ಬೋದು, ತುಂಬ ಒಳ್ಳೆಯದಿದು. ನೋಡಿ, ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿಲ್ದಿರೋದನ್ನೆಲ್ಲ ಬಿಸಾಕ್ಬಿಟ್ಟು ಇನ್ನು ತಿರ್ಗಾ 2-3 ಸತಿ ವಾಶ್ ಮಾಡ್ಕೋಬೇಕು ನಾವು. ಈ ಸತಿ ಯಾಕೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ, ತುಂಬ ಲೇಟ್ ಆಗಿಬಿಡ್ತು. ನನಗೆ ಹುಷಾರಿಲ್ದಿರೋದ್ರಿಂದ ಇಲ್ಲಿ ತುಂಬಾ ಸೋನೆ ಥರ ಮಳೆ ಬರ್ತಾಯಿತ್ತು, ಹಾಗಾಗಿ ನನಗೆ ಹೆಡ್ಡೇಕು ಮತ್ತು ಫೀವರ್ ಬಂದಿತ್ತು. ಹಾಗಾಗಿ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ನೋಡಿ, ಮಶ್ರೂಮ್ನ ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ. ನಿಮಗೆ ಕೈಯಲ್ಲಿ ವಾಶ್ ಮಾಡೋಕ್ಕಾಗಿಲ್ಲ ಅಂದರೆ, ಸರಿಯಾಗಿದೆ ವಾಶ್ ಆಗಿಲ್ಲ ಅಂದರೆ ನೀವು ನೈಫಲ್ಲಿ ಕೂಡ ವಾಶ್ ಮಾಡ್ಕೋಬೋದು. ಅದು ಬೇರೆ ಏನೇನಿದೆ ಅದನ್ನೆಲ್ಲ ತೆಗೆದುಬಿಡಿ. ಕ್ಲೀನಾಗಿ ನೋಡಬೇಕು, ಅದು ಹುಳ ಆಗಿದೆಯಾ ಹೇಗೆ ಅಂತ. ಅದೇನಾದ್ರು ಒಂದು ಸ್ವಲ್ಪ ಹುಳ ಥರ ಏನಾರು ಅನ್ನಿಸಿದ್ರೆ ಒಂಥರ ಆಗಿಬಿಟ್ಟಿರುತ್ತೆ ಅದರೊಳಗಡೆ ಎಲ್ಲ. ಒಂಥರ ಅಂದರೆ ಹೆಂಗಿರುತ್ತೆ ಗೊತ್ತಾ, ಒಂಥರ ನೀರು ಅಕ್ಕಿ ತೊಳೆದ್ರೆ ಹೇಗೆ ಬರುತ್ತೆ ಗಂಜಿ ಸ್ಟಾರ್ಟಿಂಗಲ್ಲಿ, ಆ ಥರ ಒಂಥರ ಆಗಿಬಿಟ್ಟಿರುತ್ತೆ. ಆ ಥರ ಇದ್ದರೆ ಬಿಸಾಕ್ಬಿಡಿ. ನೋಡಿ, ಅದು ಚೆನ್ನಾಗಿಲ್ಲ, ಅದನ್ನು ಕೂಡ ನಾನು ಬಿಸಾಕ್ತಿದ್ದೀನಿ. ಇವಾಗ ಇದೆಲ್ಲ ವೇಸ್ಟು, ಇದನ್ನೆಲ್ಲ ಬಿಸಾಕ್ಬಿಡೋಣ. ನೋಡಿ, ಇವೆಲ್ಲ ವೇಸ್ಟು. ಈ ಥರ ಇರೋದನ್ನ ಏನು ಮಾಡ್ಬೋದು, ನಿಮ್ಮ ಮನೆಗಳಲ್ಲಿ ಏನಾರು ಈ ಥರ ಗ್ರಾಸ್ ಒಣಗಿರೋದು ಹುಲ್ಲು ಏನಾರು ಇದ್ದರೆ
ಅದನ್ನು ಬಿಸಿನೀರಲ್ಲಿ ಸ್ಟೀಮ್ ಮಾಡಿ ಅದನ್ನು ಡ್ರೈ ಮಾಡಿ ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಅದನ್ನು ಕೂಡ ಹಾಕಿದ್ರೆ ಮಶ್ರೂಮ್ ಬರುತ್ತೆ. ಒಂದು 15ರಿಂದ 45 ದಿವಸದಲ್ಲಿ. ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ ಆವಾಗೆ ಹೇಗಿತ್ತು ಮಶ್ರೂಮು, ಈಗ ವಾಶ್ ಮಾಡ್ಕೊಂಡಿದ್ದೀನಿ ಅಂತ ಇದರಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ತುಂಬ ಉದ್ದ ಇದ್ದರೆ ಕೆಲವರು ಬೇಯೋದಿಲ್ಲ ಅಂತ ಇದು ಮಾಡ್ತಾರೆ. ಹಾಗಾಗಿ ನಾನು ಚಿಕ್ಕದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ನಾನು ದೊಡ್ಡದಾಗಿರೋದನ್ನೆಲ್ಲ ಕಟ್ ಮಾಡಿ ಹಿಂಗೆ ಇಟ್ಕೊತೀನಿ. ಈ ಥರ ಮುರಿದಿಟ್ಕೋಬೋದು. ಕೈಯಲ್ಲಿ ಹೆಂಗೆ ಇದು ಮಾಡಿದ್ರೂ ಮುರಿದೋಗುತ್ತೆ. ಒಂದು ಪ್ಯಾಕು 35 ರೂಪಾಯಿ ಇರುತ್ತೆ ಫ್ರೆಂಡ್ಸ್ ಮಶ್ರೂಮು. ನಾವು ಬೈ ಮಾಡೋದಾಗಿದ್ದರೆ ಇದು ನನಗೆ ಹೊಲದಲ್ಲೇ ಸಿಕ್ಕಿದ್ದು. ರಾಜು ಅವರು ತೊಗೊಂಬಂದಿದ್ರು ಬೆಳಗ್ಗೆನೇ. ನೋಡಿ ಈ ಥರ ಎಲ್ಲ ಕಟ್ ಮಾಡಿಟ್ಕೋಬೇಕು. ನನಗೆ ಮಶ್ರೂಮ್ ಫಾರ್ಮ್ ಮಾಡಬೇಕು ಅಂತ ತುಂಬಾ ಇಷ್ಟ. ನೋಡೋಣ ಮುಂದಿನ ದಿವಸದಲ್ಲಿ ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ನೋಡಿ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇರಬೇಕು. ಇದರಲ್ಲಿ ನೀವು ಗ್ರೇವಿ ಆದರೂ ಮಾಡ್ಬೋದು, ಬಿರಿಯಾನಿ, ಕಬಾಬು ಆದರೂ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.